Okay, dear students, in the last classes, we started with web designing. We also came to know that origin of www, right? Web designing and web designing andre it is a way of designing our websites or web pages anta kaltivi. Along with that, we learned origin of web designing or web andre enu anta heli. We started with Department of Defense, US davaru and the communication agli among research centers, among scientists who are working for the nuclears. ಅವರಿಗೆ ಕಮ್ಯುನಿಕೇಶನ್ ಆಗಲಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ www means ವರ್ಲ್ಡ್ ವೈಡ್ ವೆಬ್. It is nothing but a collection of websites are storing into one particular places so that we are able to attract, we are able to communicate each other anta kaltivi. Then slowly we entered into web browsers. When the two computers are coming under the communications, one has to request, another has to respond. The requesting machine is called as client machine, the responding machine is called as server machines anta kaltivi, right? For to request to the server, we are using one particular software that is called as web browser anta kaltivi. Web browser is nothing but a program which requests a web server to provide a web pages ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಒಂದು ರಿಕ್ವೆಸ್ಟಿಂಗ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ಡಾಕ್ಯುಮೆಂಟ್ ವರ್ಕ್ ಮಾಡ್ತಾರೆ ಅಂತ ಹೇಳ್ತೀವಿ. ಸರ್ವರ್ ಇಸ್ ನಥಿಂಗ್ ಬಟ್ ಅ ಪ್ರೋಗ್ರಾಮ್, ಅ ಕಂಪ್ಯೂಟರ್ ಪ್ರೋಗ್ರಾಮ್ which responds, which provides the request asked by or requested by the clients. Client requested agide adaka provide ಮಾಡುತ್ತೆ ಅಂತ ಕಲ್ತಿದ್ವಿ. Now in the today's class we are going to discuss about URL. URL ಅಂದ್ರೆ ಏನು ಅಂತ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಇದ್ದೀವಿ. It is a very small topic, we will understand very easily, right? Let us start with our presentations, right? Is it visible to you people? Yes, sir. Yes, sir. ಕಾಣಿಸ್ತಾ ಇದೆ ಅಲ್ಲ? Okay, good. See, URL is nothing but uniform resource locator. URL ಅಂತಂದ್ರೆ ನಾವೇನಂತ ಕರಿತೀವಿ? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತಂದ್ರೆ whenever we used to work with a ವೆಬ್ಸೈಟ್ ಜೊತೆ ನಾವು ಕೆಲಸ ಮಾಡುವಾಗ ನಾವೇನೋ ಒಂದು ಟೈಪ್ ಮಾಡ್ತೇವಲ್ಲ ಅಡ್ರೆಸ್ ಬಾರ್ ಒಳಗಡೆ, ನನಗೆ ಇದು ಬೇಕು ಅಂತ ಹೇಳಿ, ಆ ಲೊಕೇಶನ್ ಎಲ್ಲದ ಅಂತ ಹುಡುಕಾಡ್ತದಲ್ಲ, ಅದು ಐಡೆಂಟಿಫೈ ಮಾಡ್ತದೆ ಡಾಕ್ಯುಮೆಂಟ್ ಎಲ್ಲದ ಅಂತ ಹೇಳಿ. ಆ ಇಂಟರ್ನೆಟ್ ಒಳಗಡೆ ಆ ಡಾಕ್ಯುಮೆಂಟ್ ಎಲ್ಲದಂತ ಐಡೆಂಟಿಫೈ ಮಾಡಕ್ ಯೂಸ್ ಮಾಡುವಂತದಕ್ಕೆ ಏನಂತ ಕರಿತೀವಿ ನಾವು? URL ಅಂತ ಕರಿತೀವಿ. ಸಿಯರ್ URL means uniform resource locators are used to identify the documents on the internet, right? ಇಂಟರ್ನೆಟ್ ಮೇಲೆ ಇರುವಂತಹ ಆ ಡಾಕ್ಯುಮೆಂಟ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಇರುವಂತಹ ರಿಸೋರ್ಸ್ ಅಂದ್ರೆ ಎಲ್ಲದ ಅಂತ ಹೇಳಿ ಹುಡುಕಾಡ್ತದಲ್ಲ ಆ ಡಾಕ್ಯುಮೆಂಟ್ ಗೆ, ಅದಕ್ಕೆ URL ಅಂತ ಕರಿತೀವಿ ಅಂತ ಹೇಳ್ತೀವಿ. There are many different kinds of resources, identify the different forms of URLs. ಬೇರೆ ಬೇರೆ ರಿಸೋರ್ಸ್ ಗಳ ಪ್ರಕಾರ ಬೇರೆ ಬೇರೆ URL ಗಳು ಐಡೆಂಟಿಫೈ ಮಾಡ್ತಾವು ಅಂತ ಹೇಳ್ತೀವಿ. URL is nothing more than address of a given unique resource on the web. ವೆಬ್ ಒಳಗಡೆ ಇರುವಂತಹ ಅಥವಾ ವೆಬ್ಸೈಟ್ ಒಳಗಡೆ ಇರುವಂತಹ ಅಡ್ರೆಸ್ ಅನ್ನ ಐಡೆಂಟಿಫೈ ಮಾಡುವಂತದ್ದು, ಅದಕ್ಕೆ ಅದರ ಅಡ್ರೆಸ್ ಅಂತ ಹೇಳ್ಬೋದು. ಇದು ಇಲ್ಲದ ಅಂತ ಹೇಳಿ ತಗೊಂಡ್ ಬರೋದು, ಇದು ಇಲ್ಲೇ ಅದ ಅಂತ ಹೇಳಿ. ಅಂದ್ರೆ ಒಂದು ಡಾಕ್ಯುಮೆಂಟ್ ಸರ್ವರ್ದಾಗ ಎಲ್ಲದ ಅಂತ ಐಡೆಂಟಿಫೈ ಮಾಡಿ ಹುಡುಕಾಡಿ ಅದನ್ನ ತಗೊಂಡ್ ಬರೋ ಕೆಲಸ ಏನ್ ಮಾಡ್ತದಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ಇನ್ each valid URL points a unique resource. Such resources can be HTML page, CSS document, an image or a file, etc. ಯಾವತ್ತೂ ಹೆಂಗಿರುತ್ತೆ, ಒಂದು URL ಒಂದು ಯುನಿಕ್ ರಿಸೋರ್ಸ್ ಅನ್ನ ಐಡೆಂಟಿಫೈ ಮಾಡ್ತಾ ಇರುತ್ತೆ, ಪಾಯಿಂಟ್ ಮಾಡ್ತಾ ಇರುತ್ತೆ. ಆ ರಿಸೋರ್ಸಸ್ ಏನಾಗಿರ್ಬೋದು? ವೆಬ್ ಪೇಜ್ ಆಗಿರ್ಬೋದು, HTML ಪೇಜ್ ಆಗಿರ್ಬೋದು, CSS ಡಾಕ್ಯುಮೆಂಟ್ ಆಗಿರ್ಬೋದು, ಜಾವಾ ಸ್ಕ್ರಿಪ್ಟಿಂಗ್ ಪೇಜ್ ಆಗಿರ್ಬೋದು, ಅಥವಾ ಇಮೇಜ್ ಆಗಿರ್ಬೋದು ಅಂತ ಹೇಳಿಕೇತೀವಿ. ಅದನ್ನ ಪಾಯಿಂಟ್ ಮಾಡುತ್ತೆ. ದಟ್ ವಿ ಕಾಲ್ಡ್ as URL. ಅದಕ್ಕೆ ನಾವೇನಂತ ಕರಿತೀವ್ರಿ? URL ಅಂತ ಕರಿತೀವಿ. URL ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಮೇಲೆ ವರ್ಕ್ ಆಗುತ್ತೆ, ಒಂದು ಪರ್ಟಿಕ್ಯುಲರ್ ವೇ ಮೇಲೆ ವರ್ಕ್ ಆಗುತ್ತೆ. ಅದನ್ನ ನಾವು ಸ್ವಲ್ಪ ಡೀಟೇಲ್ ಆಗಿ ಕಲಿತೀವಿ ಇಲ್ಲಿ. ಸಿ ಆಲ್ ದ URLs have ಸೇಮ್ ಜನರಲ್ ಫಾರ್ಮ್ಯಾಟ್. ನೀವು URL ಹೆಂಗರೆ ಬರೀರಿ ಒಂದೇ ಜನರಲ್ ಫಾರ್ಮ್ಯಾಟ್ ವರ್ಕ್ ಮಾಡ್ತೀವಿ. ಒನ್ ಇಸ್ ಕಾಲ್ಡ್ ಸ್ಕೀಮ್, ಅದರ್ ಇಸ್ ಕಾಲ್ಡ್ as ಆಬ್ಜೆಕ್ಟ್ ಅಡ್ರೆಸ್, ರೈಟ್? ಒಂದನ್ನ ಸ್ಕೀಮ್ ಅಂತ ಕರಿತೀವಿ, ಅನ್ನೋದನ್ನ ಆಬ್ಜೆಕ್ಟ್ ಅಡ್ರೆಸ್ ಅಂತ ಕರಿತೀವಿ. ನಾ ಡೀಟೇಲ್ಡ್ ಆಗಿ ಇದನ್ನ ಮುಂದಿನ ಸ್ಲೈಡ್ ಒಳಗಡೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ದ ಸ್ಕೀಮ್ ಇಸ್ ಆಫನ್ ಕಮ್ಯುನಿಕೇಶನ್ ಪ್ರೋಟೋಕಾಲ್. ಸ್ಕೀಮ್ ಅನ್ನೋದು ಏನ್ ಹೇಳ್ತಾ ಇರುತ್ತೆ? ಆ ಪ್ರೋಟೋಕಾಲ್ ಅನ್ನ ಹೇಳ್ತಾ ಇರುತ್ತೆ. ಲಾಸ್ಟ್ ಕ್ಲಾಸಸ್ ಒಳಗಡೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದಿದ್ವಿ. ಪ್ರೋಟೋಕಾಲ್ ಮೀನ್ಸ್ ಇಟ್ ಈಸ್ ಅ ರೂಲ್. ಒಂದು ಸಿಂಪಲ್ ಸೆಂಟೆನ್ಸ್ ಒಳಗೆ ಹೇಳ್ಬೇಕು ಅಂತಂದ್ರೆ ಇದನ್ನ ಒಂದು ರೂಲ್ ಅಂತ ಕರಿತೀವಿ. ವಿಚ್ ಹೆಲ್ಪ್ಸ್ ಅಸ್ ಟು ಕಮ್ಯುನಿಕೇಟ್ ಟು ಕಂಪ್ಯೂಟರ್ಸ್. ಎರಡು ಕಂಪ್ಯೂಟರ್ಗಳು ಮಾತನಾಡಬೇಕು ಅಂದ್ರೆ ಒಂದು ಬೇಸಿಕ್ ಫಾರ್ಮೆಟ್ ಅನ್ನ ಫಾಲೋ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಹೇಳ್ಬೇಕು ಅಂದ್ರೆ
ನಾನು ನಿಮ್ ಜೊತೆ ಮಾತಾಡಾಯ್ತೇನೆ. ಐ ಆಮ್ ಕಮ್ಯುನಿಕೇಟಿಂಗ್ ವಿತ್ ಯು ಪೀಪಲ್ ವಿತ್ ದ ಮೀಡಿಯಾ ಕಾಲ್ಡ್ ಕನ್ನಡ ಲ್ಯಾಂಗ್ವೇಜ್. If you both the sender and the receiver knows this language, then they are able to communicate properly. ನನಗೂ ಕನ್ನಡ ಬರ್ತಿತ್ತು, ನನ್ ಕನ್ನಡ ಬರ್ತದ, ಕನ್ನಡದಾಗ ಹೇಳತ್ತೀನಿ, ನಿಮ್ ಕನ್ನಡ ತಿಳಿತಿತ್ತು ಅಂದ್ರೆ ಕನ್ನಡ ಮ್ಯಾಚ್ ಆಗ್ತದೆ. ಅವಾಗ ನಾನು ಮಾತಾಡೋದು ಅರ್ಥ ಆಗುತ್ತೆ. ಅಥವಾ ನಿಮಗೆ ಮರಾಠಿ ಬರ್ತಾ ಇತ್ತು, ನನ್ ಕನ್ನಡ ಬರ್ತಾ ಇತ್ತು ಅಂದ್ರೆ ಅವರ್ ಕಮ್ಯುನಿಕೇಶನ್ ವಿಲ್ ನಾಟ್ ಕಂಪ್ಲೀಟ್. ಸೊ when we are communicating each other, we are going to use one particular media, and that could be known by both the sender and the receiver. Similarly, when the two computers are going to be share the data among themselves, they should also follow some particular protocols. It is a rule, right? And based on what sort of a protocol, ಅಂದ್ರೆ ಯಾವ ರೀತಿ ಡಾಕ್ಯುಮೆಂಟ್ ಇದೆ ಅದ್ರ ಮೇಲೆ ಪ್ರೋಟೋಕಾಲ್ ಗಳನ್ನ ಮಾಡ್ತೀವಿ. As per our syllabus, we are discussing about HTML pages, so we are always focusing on HTTP, hypertext transfer protocol. If we are working with a file, we used to work with FTP, file transfer protocol. ನಾ ಫೈಲ್ ಮೇಲೆ ಕೆಲಸ ಮಾಡ್ತಿದ್ರ FTP ಯೂಸ್ ಮಾಡ್ತೀನಿ. ನಾ HTML pages ಮೇಲೆ ವರ್ಕ್ ಮಾಡತ್ತೀನಿ, ನಮ್ ಸಿಲೆಬಸ್ HTML ಮೇಲೆ ಫೋಕಸ್ಡ್ ಇದೆ ಅಂತ ಹೇಳಿ we used to work with HTTP protocols. ಬೇರೆ ಬೇರೆ ಪ್ರೋಟೋಕಾಲ್ಸ್ ಗಳು ಬರ್ತಾವು ನಿಮ್ಗೆ. ಯಾವ ಪ್ರೋಟೋಕಾಲ್ ಇದೆ ಫೈಲ್ ಮೇಲೆ ಮಾಡೋದು, ಅಥವಾ ಮೇಲ್ ಮಾಡ್ಲಿಕ್ಕೆ SMTP ಅಂತ ಕರಿತೀನಿ, ಟೆಲ್ನೆಟ್ ಅಂತ ಯೂಸ್ ಮಾಡ್ತೀನಿ, ಆಲ್ ಸಚ್ ಥಿಂಗ್ಸ್. ಸೊ ಆಲ್ವೇಸ್ ಇನ್ ದ URL ಫಾರ್ಮ್ಯಾಟ್ ಒಳಗಡೆ ಮೊದಲೇದು ಏನಿರುತ್ತೆ, ಸ್ಕೀಮ್ ಇರುತ್ತೆ, ಅಂತದೊಂದು ಪ್ರೋಟೋಕಾಲ್ ಅನ್ನ ಹೇಳ್ತಾ ಇರುತ್ತೆ ಅಂತ ಹೇಳ್ತೀವಿ. ಕಾಮನ್ ಸ್ಕೀಮ್ಸ್ ಇನ್ಕ್ಲೂಡ್ HTTP, FTP, Gopher, Telnet, File, Mail to and News. ಇಂತ ನಾರ್ಮಲ್ ಆಗಿ ಯೂಸ್ ಆಗುವಂತ ಸ್ಕೀಮ್ಗಳು HTTP ಇರುತ್ತೆ, FTP ಇರುತ್ತೆ ಅಂತ ಹೇಳಿರ್ತೀವಿ. ಡಿಫರೆಂಟ್ ಸ್ಕೀಮ್ ಯೂಸ್ ದಟ್ ಆಬ್ಜೆಕ್ಟ್ ಅಡ್ರೆಸ್ ದಟ್ ಹಾವ್ ಡಿಫರೆಂಟ್ ಫಾರ್ಮ್ಸ್. ಬೇರೆ ಬೇರೆ ಸ್ಕೀಮ್ಗಳು ಅಂದ್ರೆ ಬೇರೆ ಬೇರೆ ಈ ಏನ್ HTTP ಅದಾವ ಪ್ರೋಟೋಕಾಲ್ಸ್ ಗಳದಾವು, ಅದರ ಪ್ರಕಾರ ಬೇರೆ ಬೇರೆ ಅಡ್ರೆಸ್ ಗಳನ್ನ ಹೊಂದಿರ್ತಾವು, ಅಡ್ರೆಸ್ ಬರೆಯೋ ರೀತಿಯನ್ನ ಹೊಂದಿರ್ತಾವು ಅಂತ ಹೇಳ್ತೀವಿ. ನಮ್ಮ ಪ್ರಕಾರ ನಾವು HTTP ಗೆ ಜಾಸ್ತಿ ಫೋಕಸ್ ಮಾಡ್ತೀವಿ, ಯಾಕಂದ್ರೆ ನಾವು ವೆಬ್ ಪೇಜ್ ಜೊತೆ ಕೆಲಸ ಮಾಡತ್ತೀವಿ, ನಾವು ಅದಕ್ಕೋಸ್ಕರ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಹೇಳ್ತೀವಿ. ನಮ್ದು HTTP ಮೇಲೆ ಮಾಡ್ತೀವಿ ಅಂದ್ರೆ ಹೆಂಗಿರುತ್ತೆ ಅಂತ ಹೇಳ್ತಾ, ನಾವು ಫುಲ್ಲಿ ಕ್ವಾಂಟಿಫೈಡ್ ಡೊಮೈನ್ ನೇಮ್ ಇರುತ್ತೆ, ಪಾತ್ ಟು ಅ ಡಾಕ್ಯುಮೆಂಟ್ ಇರುತ್ತೆ. ಮೊದಲಿಗೆ ಸ್ಕೀಮ್ ಬರ್ತದ, ಸ್ಕೀಮ್ ಆಗೋಣ ಆಬ್ಜೆಕ್ಟ್ ಅಡ್ರೆಸ್ ಬರ್ತದೆ. ಸ್ಕೀಮ್ ಒಳಗಡೆ ಪ್ರೋಟೋಕಾಲ್ ನ ಮೆನ್ಷನ್ ಮಾಡಿದ್ರೆ ಆಬ್ಜೆಕ್ಟ್ ಅಡ್ರೆಸ್ ಒಳಗಡೆ ಹೆಂಗಿರುತ್ತೆ ನಮ್ದು HTTP ಪ್ರಕಾರ ಫುಲ್ಲಿ ಕ್ವಾಂಟಿಫೈಡ್ ಡೊಮೈನ್ ನೇಮ್, ಅಂದ್ರೆ ಡೊಮೈನ್ ನೇಮ್ ಅನ್ನ ಕೊಟ್ಟಿರ್ತೀವಿ, ಆಮೇಲೆ ಪಾತ್ ಕೊಟ್ಟಿರ್ತೀವಿ. ವಾಟ್ ಈಸ್ ಡೊಮೈನ್ ನೇಮ್? ಯು ಡಿಸ್ಕಸ್ ಇನ್ ದ ಲಾಸ್ಟ್ ಕ್ಲಾಸಸ್ ಆಲ್ಸೋ, ರೈಟ್? ಡೊಮೈನ್ ನೇಮ್ ಇಸ್ ಅ ನೇಮ್, ಒಂದು ಹೆಸರು ಕೊಟ್ಟಿದ್ದೀವಿ ನಾವು. ಒಂದು ಪರ್ಟಿಕ್ಯುಲರ್ ಸರ್ವರ್ ಒಳಗಡೆ ನನಗೆ ಇದು ಬೇಕಾಗಿದೆ ಅಂತ ಹೆಸರು ಕೊಡ್ತಾ ಇದ್ದೀವಿ, ಅದಕ್ಕೆ ನೇಮ್ ಅಂತ ಕರಿತೀವಿ. ಅದಕ್ಕೆ ನಾವು ಅಡ್ರೆಸ್ ಇರುತ್ತೆ ಅಂತ ಹೇಳ್ತೀವಿ, ನಾವು IP ಅಡ್ರೆಸ್ ಒಂದು ಹೆಸರು ಕೊಟ್ಟಿವಿ ಅಂತ ಕರಿತೀವಿ, ಅದಕ್ಕೆ ನೇಮ್ ಅಂತ ಕರೀತಾರೆ, ಡೊಮೈನ್ ನೇಮ್ ಅಂತ ಕರೀತಾರೆ ಅಂತ ಡೀಟೇಲ್ಡ್ ಆಗಿ ನಾವು ಲಾಸ್ಟ್ ಕ್ಲಾಸ್ ಕಲ್ತಿದ್ವಿ. ಜಸ್ಟ್ ಈಗ ಡೊಮೈನ್ ನೇಮ್ ಈಸ್ ನೇಮ್ ಗಿವನ್ ಟು ಅವರ್ ವೆಬ್ಸೈಟ್ಸ್ ಅಂತ ಹೇಳ್ಬೋದು. ಆಮೇಲೆ ಈ ಫೈಲ್ ಸರ್ವರ್ದಾಗ ಎಲ್ಲಿ ಸ್ಟೋರ್ ಆಗಿದೆ ಅನ್ನೋದಕ್ಕೆ ಪಾತ್ ಟು ಎ ಡಾಕ್ಯುಮೆಂಟ್. ನಾರ್ಮಲಿ ನಾವು ಕಂಪ್ಯೂಟರ್ ಮೇಲೆ ವರ್ಕ್ ಮಾಡುವಾಗ ಒಮ್ಮೆ ನಾವು ಒಂದು ಪಾತ್ ಗಳನ್ನ ನೋಡ್ತೀವಿ. ಈ ಫೈಲ್ ಅದ ಅಂದ್ರೆ ಇಲ್ಲೇ ಸ್ಟೋರ್ ಆಗದ, C ಡ್ರೈವ್ ಒಳಗದ, ಈ ಫೋಲ್ಡರ್ದಾಗದ, ಆ ಫೋಲ್ಡರ್ ಒಳಗಡೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಲ್ಲ, ಹಂಗೆ ಈ ಸರ್ವರ್ದಾಗ ಎಲ್ಲಿ ಸ್ಟೋರ್ ಆಗಿದೆ ಅನ್ನೋದಕ್ಕೆ ಪಾತ್ ಟು ಎ ಡಾಕ್ಯುಮೆಂಟ್ ಅಂತ ಕರಿತೀವಿ. ಸೊ ವಾಟ್ ಈಸ್ URL is very simple. URL is nothing but it is a uniform resource locator which is used to identify the documents on the internet. ಇಂಟರ್ನೆಟ್ ಒಳಗಡೆ ಇರುವಂತಹ ಡಾಕ್ಯುಮೆಂಟ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಯೂಸ್ ಮಾಡುವಂತದ್ದ ನಾವು URL ಅಂತ ಕರಿತೀವಿ. ಬೇರೆ ಬೇರೆ ರಿಸೋರ್ಸಸ್ ಮೇಲೆ ಬೇರೆ ಬೇರೆ URL ಗಳನ್ನ ಯೂಸ್ ಮಾಡ್ತೀವಿ ಅಂತ ಕಲಿತೀವಿ. ಸೊ ಇಲ್ಲಿ ನಾವು ಅಡ್ರೆಸ್ ಅನ್ನ ಕೊಡ್ತೀವಿ, ಅದ್ರ ಮೂಲಕ ಹುಡುಕಾಡ್ತದ. ನಮ್ಮ URL ಫಾರ್ಮೆಟ್ ಹೆಂಗದ ಅಂತ ಹೇಳ್ತಾನ, ಒಂದು ಸ್ಕೀಮ್ ಅದ, ಇನ್ನೊಂದು ಆಬ್ಜೆಕ್ಟ್ ಅಡ್ರೆಸ್ ಇದೆ. ಸ್ಕೀಮ್ ಅಂದ ತಕ್ಷಣ ಏನಂತ ಕರಿತೀವಿ, ಇಟ್ ಈಸ್ ಆಲ್ವೇಸ್ ಅ ಕಮ್ಯುನಿಕೇಶನ್ ಪ್ರೋಟೋಕಾಲ್. ದಟ್ ಪ್ರೋಟೋಕಾಲ್ ಮೇ ಬಿ HTTP, or it may be FTP, or it may be Telnet, or it may be File, or it may be anything else. Maximum time we are working with the web pages, so that we are using a one particular protocol called HTTP. The remaining, apart from screen, we are having object address, which is always in the in the HTTP prakara. Object address ಏನಿರುತ್ತೆ, fully quantified domain name ಆಗಿರುತ್ತೆ, path to a document ಆಗಿರುತ್ತೆ ಅಂತ ಹೇಳ್ತೀವಿ. Right? Understood this first slide? Yes, students? Sir. Yes, sir. Is it clear to you people? Yes, sir. Okay, what about others? Yes, sir. ಎಲ್ಲರಿಗೂ ತಿಳಿಯಾಗುತ್ತದ್ರಿ, ಏನು ಡೌಟ್ ಇಲ್ಲ? Very good. Maximum of you people are responding. It's very clear to you people. So I will jump into our next slide. See, as we are working with HTTP, another scheme of interest is file. ನಾವು ಫೈಲ್ ಜೊತೆ ವರ್ಕ್ ಮಾಡತ್ತಿದ್ವಿ ಅಂದ್ರೆ, ರೈಟ್? ಅಲ್ಲಿ ನಾವು ವೆಬ್ ಪೇಜಸ್ ಮೇಲೆ ವರ್ಕ್ ಮಾಡತ್ತಿದ್ದೆ, ಇಲ್ಲಿ ಫೈಲ್ ಜೊತೆ ಮಾಡತ್ತಿದ್ದೆ ಅಂದ್ರೆ
our file protocol means the document reside in the machine running the browser. ನನ್ನ ಫೈಲ್ ಪ್ರೋಟೋಕಾಲ್ ಯಾವತ್ತೂ ಏನ್ ಹೇಳ್ತಾ ಇರುತ್ತೆ, ನಂದು ಯಾವ್ದು ಬ್ರೌಸರ್ ರನ್ ಆಗತ್ತದಲ್ಲ ಅಲ್ಲಿ ಅದ ಅಂತ ಹೇಳಿಕತ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ಏನು ಮಾಡಂಗಿಲ್ಲ, ಡೈರೆಕ್ಟ್ಲಿ ಫೈಲ್ ಕೊಡ್ತೀನಿ, ಡಾಕ್ಯುಮೆಂಟ್ ಎಲ್ಲದ ಅಂತ ಹೇಳಿ ಡೈರೆಕ್ಟ್ಲಿ ಹೇಳ್ತೀನಿ. ಅಲ್ಲಿ ಡೊಮೇನ್ ನೇಮ್ಗಳು ಏನು ಬರೋದಿಲ್ಲ, ಅದು ಅದರ ಬದಲಾಗಿ ಡೈರೆಕ್ಟ್ಲಿ ಪಾತ್ನ ಮೆನ್ಷನ್ ಮಾಡಿರ್ತೀವಿ ಅಂತ ಹೇಳ್ತೀವಿ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇನ್ ಡಿಟೇಲ್ ಆಫ್ ಅವರ್ URLs. ಸೊ ಬೇಸಿಕ್ ಅನಾಟಮಿ ಆಫ್ URL ಅಂತ ಕರಿತೀವಿ. ಒಂದು URL ಹೆಂಗಿರುತ್ತೆ ಅಂತ ತೋರಿಸೋದು. ಹಿಯರ್ ಆರ್ ದ ಎಕ್ಸಾಂಪಲ್ಸ್. HTTP developer mozilla.org, developer.mozilla, ಇದು ಮೊಜಿಲ್ಲಾ ವೆಬ್ಸೈಟ್ ರಿಲೇಟೆಡ್ ಏನಿದೆ ಅಲ್ಲಿಂದ ನಾನು ತಗೊಂಡಿದ್ದೀನಿ, ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸರಳ ಆಗುತ್ತೆ ಅಂತ ಹೇಳಿ. ರೈಟ್, any of the URLs can be typed into your browser's address bar, tell it to load the associate page. ಯಾವತ್ತೂ URL ಅನ್ನೋದು ಹೆಂಗಿರುತ್ತೆ, ನಿಮ್ ಬ್ರೌಸರ್ ಅಡ್ರೆಸ್ ಒಳಗಡೆ ಟೈಪ್ ಮಾಡ್ತೀವಿ, ಅಡ್ರೆಸ್ ಬಾರ್ದಾಗ ಹೋಗಿ ಟೈಪ್ ಮಾಡ್ತೀವಿ, ಟೈಪ್ ಮಾಡಿ ಆ ಪೇಜ್ ಅನ್ನ ಲೋಡ್ ಮಾಡು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಯು ಆರ್ ಆಲ್ ವೆರಿ ಮಚ್ ಫೆಮಿಲಿಯರ್ ವಿತ್ ಇಂಟರ್ನೆಟ್. ವೆನ್ ಯು ಕ್ಲಿಕ್ ಆನ್ www, ನೀವು ಕ್ಲಿಕ್ ಮಾಡ್ತೀರಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೇಲೆ, ಗೂಗಲ್ ಕ್ರೋಮ್ ಮೇಲೆ, ಅದಾದ ನಂತರ ನೀವ್ ಏನ್ ಮಾಡ್ತೀರಿ, ಅಡ್ರೆಸ್ ಬಾರ್ ಹೋಗಿ www.google.com ಅಂತ ಹೊಡಿತೀರಿ. ದಟ್ ಈಸ್ ಅ ಪ್ಲೇಸ್ ಅಟ್ ದ ಅಡ್ರೆಸ್ ಬಾರ್ ಅಂತ ಕರಿತೀವಿ. www.google.com ಅಂತ ಹೊಡೆದ ತಕ್ಷಣ ಏನ್ ಓಪನ್ ಆಗುತ್ತಲ್ಲ ಅದಕ್ಕೆ ನಾವು URL ಅಂತ ಕರಿತೀವಿ. ದಟ್ ಈಸ್ URL. ಇಟ್ ಈಸ್ ಅ ಗೂಗಲ್ ಸರ್ವರ್ ಪೇಜ್ ಅನ್ನ ಓಪನ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಅದು ಲೋಡ್ ಮಾಡ್ತದೆ. URL is composed with different parts. Some are mandatory, some are optional. ಒಂದು URL ಯಾವತ್ತೂ ಬೇರೆ ಬೇರೆ ಪಾರ್ಟ್ ಗಳನ್ನ ಹೊಂದಿರುತ್ತೆ, ಈ ರೀತಿ ಪಾರ್ಟ್ ಗಳನ್ನ ಹೊಂದಿರುತ್ತೆ. ರೈಟ್, ಕೆಲವೊಂದು ಮ್ಯಾಂಡೇಟರಿ ಅದಾವ, ಕೆಲವೊಂದು ಆಪ್ಷನಲ್ ಅದಾವ. ಫಾರ್ ಎಕ್ಸಾಂಪಲ್, ಜಸ್ಟ್ ಅ ಮಿನಿಟ್, again I am going to share you people one particular screen. Is it visible to you? Honestly, Yes, sir. see here. Yes. See, if I click www.google.com, now you are able to visualize this. ಇಲ್ಲಿ ಕಾಣಿಸ್ತದಲ್ಲ, ಇದು ಅಡ್ರೆಸ್ ಬಾರ್. ನಾ ಬರೆದ google.com ಅಂತ ಹೊಡೆದೆ, ಬಟ್ ಹಿಂದ್ಗಡೆ ಒಂದ್ ಏನ್ ಬರ್ಲಿಕ್ಕೆ ನನಗಿಲ್ಲಿ HTTP or HTTPS ಅಂತ ಬರ್ಲಿಕ್ಕೆ ಅರ್ಥ ಆಗ್ಲಿಕ್ಕೆ. ದಿಸ್ ಇಸ್ ವಾಟ್ ವಿ ಕಾಲ್ಡ್ as URL. ಇಲ್ಲಿ ಏನ್ ಬರುತ್ತೆ ನೋಡ್ರಿ, www.google.com ಅಂತ ಕೊಟ್ಟೆ. ಈಗ ಇಲ್ಲಿ ಬರೀ ಏನ್ ಬಂದಿದೆ ನಿಮ್ಗ, ಡೊಮೇನ್ ನೇಮ್ ಮತ್ತು ಸ್ಕೀಮ್ ಬಂದದ. ಫಾರ್ ಎಕ್ಸಾಂಪಲ್, ನಾ ಇಲ್ಲಿ ಹೋಗಿ ಯಾವ್ದಾದ್ರು ಒಂದು ಪೇಜಸ್ ಅನ್ನ ಕ್ಲಿಕ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನಾವು URL ಕರೆ ಆಗ್ತೀವಿ, URL ಅಂತ ಟೈಪ್ ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಕ್ಯಾನ್ ಯು ಏಬಲ್ ಟು ಸಿ ದಿಸ್? ನೀವೆಲ್ಲೂ ಬೇರೆ ಕಡೆ ಫೋಕಸ್ ಮಾಡ್ಬೇಡ್ರಿ, ಈ ಅಡ್ರೆಸ್ ಬಾರಿಗೆ ಫೋಕಸ್ ಮಾಡ್ರಿ. ಇಲ್ಲಿ ಕಾಣಿಸ್ತದ ಡೊಮೇನ್ ನೇಮ್ ಬಂದದ. ಎಸ್, ನೋಟ್ಸ್ ಓಪನ್ ಆಗಿದೆ ಸರ್. ನೋಟ್ಸ್ ಇದು ಬರತ್ತದ. ಈಗೇನ್ ಬರತ್ತದ್ರಿ ಸರ್? ಅದೇ ಕಾಣತೈತ್ರಿ. ಇದು ವಾಟ್ಸ್ಆಪ್ ಕಾಣಿಸ್ತದ? No, sir. No, you are only seeing the presentation, right? Yes, sir. Just a minute. ವಿಷ್ಣುವರ್ಧನ್ ಕಾಣತಂದ್ರಿ ಸರ್. ಕಾಣ್ತಾರ ಈಗ? Yes, sir. Yes, sir. You are able to see my computer screen, right? Yes, sir. Now I'm going to type in front of you people one particular, just a minute, ಇಲ್ಲಿ www.google.com ಹೊಡಿತೇನೆ. ಈಗ ಕಾಣಿಸ್ತಾರೆ google.com? No, No, sir. sir. ಗೂಗಲ್ ಕಾಣಿಸ್ತಿಲ್ಲ. you are unable to. ಯಾವ ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ ಈಗ? ಫೈಲ್ಸ್ ಕಾಣಿಸುತ್ತವ್ರಿ ಮೈ ಸರ್. ಕಂಪ್ಯೂಟರ್ ಇದಿರ್ತದಲ್ಲ ಸರ್. ಮೈ ಕಂಪ್ಯೂಟರ್ ಕಾಣಿಸ್ತಾ ಹಾ, ಮೈ ಕಂಪ್ಯೂಟರ್ ಫೈಲ್ ಇರ್ತಾವಲ್ಲ ಸರ್, ಡ್ರೈವ್ ಇವೆಲ್ಲ ಕಾಣಿಸ್ತಾವ. ಓಕೆ, ಈಗ ಇಲ್ಲಿ ನಾವು ಯಾವುದೇ ಒಂದು ಗೂಗಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಜುವಲೈಸೇಷನ್ ಇಲ್ಲ. No, sir. ಏನಿಲ್ಲ ಸರ್. Now ಸರ್. ಏನ್ ಸರ್? ಈ ಕಾಣಿಸುತ್ತಾ? ಹಾ, ಈ ಕಾಣಿಸುತ್ತೆ, ಕಾಣುತ್ತೆ. ರೈಟ್. ಸಿ ಹಿಯರ್ ಕಾಣುತ್ತೆ. www.google.com ಅಂತ ಪ್ರೆಸ್ ಮಾಡಿದೆ, ರೈಟ್. ಈ ಗೂಗಲ್ ಪೇಜ್ ಓಪನ್ ಆಗಿದೆ, ಕಾಣಿಸ್ತದ್ರಿ? ಬ್ಲಾಂಕ್ ಗೂಗಲ್ ಪೇಜ್ ಇಸ್ ಓಪನ್ ಫಾರ್ ಯು ಪೀಪಲ್. ನೌ ಇಸ್ ಇಟ್ ವಿಸಿಬಲ್? Yes, sir. Sir. See, in the address bar, when I type only www.google.com, still it's showing some behind the scene scheme is there. That is HTTP, Hypertext Transfer Protocol.
ಸ್ಕೀಮ್ ಅಂತ ಕಾಣಿಸ್ಲಿಕ್ಕೆ ಇರ್ತದೆ. ಕರೆಕ್ಟ್ ಅದ ರೀ? ಹಾ ಸರ್. ಅರ್ಥ ಆಗುತ್ತಾ? ಇದಕ್ಕೆ ಸ್ಕೀಮ್ ಅಂತೀವಿ, ಇದಕ್ಕೆ ನಾವೇನ್ ಕರಿತೀವಿ ಆಬ್ಜೆಕ್ಟ್ ಅಂತ ಕರಿತೀವಿ. ಅರ್ಥ ಆಯ್ತು? ಇಲ್ಲಿ ಸಪೋಸ್ ನಾನು URL ಅಂತ ಕೊಟ್ಟ ಅಂತಂದ್ರೆ ಟೈಪ್ ಮಾಡಿದೆ, ಸರ್ಚ್ ಮಾಡಿದೆ ಅಂದ್ರೆ ಇದನ್ನ ಕ್ಲಿಕ್ ಮಾಡ್ತೀನಿ. ಈಗ URL ಅಂತ ಹೇಳಿ ಒಂದು ಕ್ಲಿಕ್ ಮಾಡಿದೆ, ಇದು ವಿಕಿಪೀಡಿಯಾ ಪೇಜ್ ಓಪನ್ ಆಗಿದೆ, ಕಾಣಿಸ್ತದ? Yes sir. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಈಗ ಅಡ್ರೆಸ್ ಬಾರ್ ನ ಅಬ್ಸರ್ವ್ ಮಾಡ್ರಿ. HTTP ಬಂದದ, ಡೊಮೇನ್ ನೇಮ್, ವಿಕಿಪೀಡಿಯಾ ಇಸ್ ಅ ಡೊಮೇನ್ ನೇಮ್, ರೈಟ್? ವಿಕಿ ಇಸ್ ಅ ಪೇಜ್. ಅದ್ರೊಳಗ ಆ ವಿಕಿ ಒಳಗಡೆ ನೀವ್ ಏನ್ ನೋಡಾತ್ತೀರಿ, ಈಗ URL ನೋಡಾಕತ್ತೀರಿ ಸ್ಪೆಸಿಫಿಕ್ ಆಗಿ ಅಂತ ಹೇಳಿಗತ್ತ. ದಿಸ್ ಈಸ್ ಅ ಪಾತ್ ಆಫ್ ದ ಡಾಕ್ಯುಮೆಂಟ್. ಅಂದ್ರೆ ನಾವು ಈ ಡಾಕ್ಯುಮೆಂಟ್ ಇಲ್ಲೇ ಅದ ಅಂತ ಹೇಳೋದು. ನಿಮ್ ಕಂಪ್ಯೂಟರ್ ಒಳಗಡೆನು ಕೂಡ ನೀವು ನಾರ್ಮಲಿ ಈ ಪಾತ್ ಅನ್ನ ಫಾಲೋ ಮಾಡ್ತೀರಿ, ನೋಡಿರ್ಬೋದು ನೀವು, ಅಬ್ಸರ್ವ್ ಮಾಡಿದ್ರೆ. ಅಂದ್ರೆ ಕಾಣಿಸ್ತದಲ್ಲ? ಹಾ ರೀ ಸರ್. ರೈಟ್. ಈಗ ನಾನು Yes, ಇದನ್ನ sir. ಈಗ ನಂದು ಡೆಸ್ಕ್ಟಾಪ್ ಕಾಣಿಸತ್ತಲ್ಲ ನಿಮ್ಗೆ? ಹಾ ರೀ ಸರ್. ಹಾ ಈಗ ರೀ. ನನ್ನ ಡೆಸ್ಕ್ಟಾಪ್ ಮೇಲೆ ನಾ ಈಗ ದಿಸ್ PC ಅಂತ ಕ್ಲಿಕ್ ಮಾಡಿದೆ, ಕಾಣಿಸ್ತದ? ನೆಕ್ಸ್ಟ್ ನಾನು Yes, sir. ಎಫ್ ಡ್ರೈವ್ ಮೇಲೆ ಕ್ಲಿಕ್ ಮಾಡಿದೆ, ಕಾಣಿಸ್ತದ? ಆಮೇಲೆ ಆಮೇಲೆ ಕಾಲೇಜ್ ಫಾರ್ ಆಫೀಸ್ PC ಅಂತ ಕ್ಲಿಕ್ ಮಾಡಿದೆ, ಆಮೇಲೆ ಸಬ್ಜೆಕ್ಟ್ಸ್ ಅಂತ ಕ್ಲಿಕ್ ಮಾಡಿದೆ. ಸಿ ಹಿಯರ್ ಇಫ್ ಐ ಗೋ ಟು ದ ಅಡ್ರೆಸ್ ಬಾರ್, ಈಗ ನಾ ಒಂದು ಅಡ್ರೆಸ್ ಬಾರ್ ನ ಸಿಲೆಕ್ಟ್ ಮಾಡೀನಿ, ಇಲ್ಲಿ ಕಾಣಿಸ್ತದಲ್ರಿ? ಈಗ ಅಡ್ರೆಸ್ ಬಾರ್ ನೋಡ್ರಿ, ಈ ಡ್ರೈವ್ ಒಳಗಡೆ ಕಾಲೇಜ್ ಆಫೀಸ್ PC ಅನ್ನೋ ಫೋಲ್ಡರ್ ಒಳಗಡೆ ಸಬ್ಜೆಕ್ಟ್ ಒಳಗಡೆ ಹೋಗಿನಿ ಅಂತ ಹೇಳುತ್ತಲ್ಲ. ಸಿಮಿಲರ್ಲಿ the page, the web page or a web document which is stored into the server, that path is specified in the URL. ಇದು ನಿಮ್ಮ ವೆಬ್ ಸರ್ವರ್ ದಾಗ ಈ ವಿಕಿಪೀಡಿಯಾ ಅನ್ನೋ ಡೊಮೇನ್ ಒಳಗಡೆ ವಿಕಿ ಅನ್ನೋ ಪೇಜ್ ಒಳಗಡೆ URL ಅನ್ನೋ ಡಾಕ್ಯುಮೆಂಟ್ ಓಪನ್ ಮಾಡ್ಲಿಕ್ಕೆ ಏನೋ ತೋರಿಸುತ್ತೆ. ದಟ್ ಈಸ್ ಅ ಪಾತ್ ಟು ದ ಡಾಕ್ಯುಮೆಂಟ್ ಅಂತ ಕರಿತೀವಿ. ಅದಕ್ಕೆ ಪಾತ್ ಟು ದಿ ಡಾಕ್ಯುಮೆಂಟ್ ಅಂತ ಕರಿತೀವಿ. ಅಂಡರ್ಸ್ಟುಡ್ ದಿಸ್? Yes sir. Yes. Now I will come back to my screen. Now you are able to see my presentation, right? Presentation ಕಾಣಿಸ್ತದಲ್ರಿ? ಹ್ಞೂ ರೀ ಸರ್. ರೈಟ್. ಈಗ ನಾವು ಅದನ್ನ ಹೇಳಿಕೆತ್ತಿದೀವಿ. ಇಲ್ಲಿ ಏನಂತ ಹೇಳಿಕೆತ್ತಿದೀವಿ ಅಂದ್ರೆ ಸ್ಕೀಮ್ ಅಂಡ್ ಆಬ್ಜೆಕ್ಟ್ ಅಂತ. ಸ್ಕೀಮ್ ಮೀನ್ಸ್ HTTP ಬರುತ್ತೆ, ಯಾಕಂದ್ರೆ ವಿ ಆರ್ ವರ್ಕಿಂಗ್ ವಿತ್ ವೆಬ್ ಪೇಜಸ್, ಸೊ ದಟ್ HTTP ಬರುತ್ತೆ. ಅದ್ರ ಜೊತೆಗೆ ಫುಲ್ಲಿ ಕ್ವಾಂಟಿಫೈಡ್ ಡೊಮೇನ್ ನೇಮ್ ಬರುತ್ತೆ, ಆಗಲೇ ಬಂದಿತ್ತು ವಿಕಿಪೀಡಿಯಾ ಅಂತ ಹೇಳಿ. ಅದ್ರ ಜೊತೆಗೆ ಅದ್ರ ಪಾತ್ ಟು ಡಾಕ್ಯುಮೆಂಟ್ ಬರುತ್ತೆ, ವಿಕಿ ಅಂತ ಹೇಳಿ URL ಬಂದಿತ್ತಲ್ಲ, ದಟ್ ಈಸ್ ಅ ಪಾತ್ ಟು ದಿ ಡಾಕ್ಯುಮೆಂಟ್. Similarly, I am going with an example of one more website that is called as developer.mozilla.org. ಇದನ್ನ ನಾವು ಬರೀ ಜಸ್ಟ್ ಕ್ಲಿಕ್ ಮಾಡಿದೀನಿ. ಫಸ್ಟ್ ಆಬ್ಜೆಕ್ಟ್ ಅಂಡ್ ಸ್ಕೀಮ್ ಅದ, ಮುಂದೇನ್ ಬಂತು? ಪಾತ್ ಬಂತು ಅಂತ ಹೇಳ್ತೀವಿ. ಅರ್ಥ ಆಗ್ಲಿಕ್ಕತ್ತದಲ್ರಿ? ಎರಡನೇದು ನಮ್ಗೆ ಪಾತ್ ಅನ್ನ ಸ್ಪೆಸಿಫೈ ಮಾಡ್ತದ ಅಂತ ಹೇಳಿಗತ್ತೀವಿ. ಅರ್ಥ ಆಯ್ತು? ಹಾ ರೀ ಸರ್. Got Yes, it? Or sir. still any doubts here? Whether you clearly sir. understood? Clearly understood? Yes, sir. Clearly understood. Oh, very good. What about others? Very nice. Shall I will go to the next part of it. ಇದರದೊಂದು ಇನ್ನೊಂದು ಪಾರ್ಟಿಗೆ ಹೋಗ್ತೇನೆ ಅಂತ. ಸೆಕೆಂಡ್ ಪಾರ್ಟ್ ಏನದ ಅಂತಂದ್ರೆ ಇವು ಏನೇನ್ ಅದಾವು ಅನ್ನೋದನ್ನ ಡಿಟೇಲ್ಡ್ ಆಗಿ ಕಲೀಲಿಗತ್ತೀವಿ. ವಾಟ್ ಈಸ್ ಸ್ಕೀಮ್, ವಾಟ್ ಈಸ್ ಅಥಾರಿಟಿ, ನಮ್ದು ಪಾರ್ಟ್ಸ್ ಗಳು ಏನೇನ್ ಬರ್ತಾವು, ಅವೆಲ್ಲ ಹೆಂಗೆ ಕೆಲಸ ಮಾಡ್ತಾವು ಅನ್ನೋದನ್ನ ಇನ್ನೊಂದ್ ಸ್ವಲ್ಪ ಡಿಟೇಲ್ಡ್ ಆಗಿ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಕಲಿಯೋಣ. ಬಿಕಾಸ್ ವಿ ಆರ್ ರನ್ನಿಂಗ್ ವಿತ್ ಅ ಶಾರ್ಟ್ ಆಫ್ ಟೈಮ್ ಅಂಡ್ ನೌ ಅವರ್ ಸೆಷನ್ ಇಸ್ ಗೋಯಿಂಗ್ ಟು ವೈಂಡ್ ಅಪ್. Right, within a 2-3 minutes ನಮ್ಮ ಸೆಷನ್ ವೈಂಡ್ ಅಪ್ ಆಗುತ್ತೆ. So in the next classes I will start with the basic anatomy of URL and I will complete all the parts of URL. Is it okay? Okay sir. Okay dear students. Okay, sir. Just a minute, I will close the stop sharing.